ಡ್ರ್ಯಾಕುಲಾ ರಕ್ತ ಹೀರುವ ರಾಕ್ಷಸನ ಕತೆ ನಿಮಗೆ ಗೊತ್ತಿರಬಹುದು. ಆದರೆ ಡ್ರ್ಯಾಕುಲಾ ಕತೆ ಹಿಂದಿರುವ ದೇಶ ಯಾವುದು ಗೊತ್ತಾ? ಅದುವೇ ರೊಮೇನಿಯಾ. ಇಲ್ಲಿ ಡ್ರ್ಯಾಕುಲಾ ಕೋಟೆ ಇದೆ. ಯುರೋಪಿನ ಅತಿದೊಡ್ಡ ಡೆಲ್ಟಾಗಳಲ್ಲಿ ಒಂದಾದ ಡ್ಯಾನೂಬ್ ಡೆಲ್ಟಾ ಇದೆ. ಸಾವಿರಾರು ಕರಡಿಗಳು ಸಂಚರಿಸುವ ಕಾರ್ಪಾಥಿಯನ್ ಪರ್ವತಗಳಿವೆ. ಅಷ್ಟೇ ಅಲ್ಲ, ವಿಶ್ವದ ಅತ್ಯಂತ ಭಾರವಾದ ಕಟ್ಟಡವು ಇದೇ ದೇಶದಲ್ಲಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಈ ದೇಶದ ಭಾಷೆ ಇಟಾಲಿಯನ್, ಫ್ರೆಂಚ್, ಸ್ಪ್ಯಾನಿಷ್ಗೆ ಸಂಬಂಧಿಸಿದ ರೋಮನ್ಸ್ ಲ್ಯಾಂಗ್ವೇಜ್ ಆಗಿದೆ. ಹಾಗಾದರೆ ಡ್ರ್ಯಾಕುಲಾ ದೇಶವಾದ ರೊಮೇನಿಯಾದಲ್ಲಿ ಅಡಗಿರುವ ಟಾಪ್ 10 ಅದ್ಭುತಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ, ಸೀಕ್ರೆಟ್ ಸಬ್ ಕನ್ನಡ ಜೊತೆ ರೊಮೇನಿಯಾಗೆ ಒಂದು ಅದ್ಭುತ ಪ್ರಯಾಣವನ್ನು ಆರಂಭಿಸೋಣ. ಫ್ಯಾಕ್ಟ್ ನಂಬರ್ 10. ರೊಮೇನಿಯಾ ಒಂದು ಲ್ಯಾಟಿನ್ ಐಸ್ಲ್ಯಾಂಡ್. ರೊಮೇನಿಯಾದ ಅಧಿಕೃತ ಭಾಷೆ ರೊಮೇನಿಯನ್. ರೊಮೇನಿಯನ್ ಒಂದು ಈಸ್ಟರ್ನ್ ರೋಮನ್ಸ್ ಲ್ಯಾಂಗ್ವೇಜ್. ಅಂದರೆ ಇದು ಇಂಗ್ಲಿಷ್ ಅಥವಾ ಜರ್ಮನ್ನಂತಹ ಜರ್ಮನಿಕ್ ಭಾಷೆ ಅಲ್ಲ. ರೊಮೇನಿಯನ್ ಭಾಷೆಗಳ ಬೇರುಗಳು ಲ್ಯಾಟಿನ್ ಭಾಷೆಯಲ್ಲಿವೆ. ಅದಕ್ಕಾಗಿಯೇ ರೊಮೇನಿಯನ್ ಭಾಷೆಯಲ್ಲಿ ಇಟಾಲಿಯನ್, ಫ್ರೆಂಚ್, ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಗಳ ಜೊತೆಗೆ ಕೆಲವು ಸಾಮ್ಯತೆಗಳನ್ನು ನಾವು ಕಾಣಬಹುದಾಗಿದೆ. ಪೂರ್ವ ಯುರೋಪಿಯನ್ ಸ್ಲಾವಿಕ್ ಭಾಷೆಗಳ ನಡುವಿನ ರೊಮೇನಿಯನ್ ಒಂದು ರೀತಿಯಲ್ಲಿ ಲ್ಯಾಟಿನ್ ಭಾಷೆಯ ದ್ವೀಪದಂತೆ ನಮಗೆ ಗೋಚರಿಸುತ್ತದೆ. ಫ್ಯಾಕ್ಟ್ ನಂಬರ್ 9. ಡ್ರ್ಯಾಕುಲಾ ನಿಜವಾಗಿಯೂ ಇದ್ದಾನ? ಈಗ ರೊಮೇನಿಯಾ ಅಂದ ತಕ್ಷಣ ಬಹುತೇಕ ಜನರಿಗೆ ನೆನಪಾಗೋದೇ ಡ್ರ್ಯಾಕುಲಾ. ಆದರೆ ಇಲ್ಲಿ ನಾವು ಒಂದು ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. ಬ್ರಾಮ್ ಸ್ಟೋಕರ್ 1897ರಲ್ಲಿ ಬರೆದ ಡ್ರ್ಯಾಕುಲಾ ಎಂಬ ಕಾದಂಬರಿ ಪಾತ್ರ ಕಾಲ್ಪನಿಕ. ಆದರೆ ಈ ಪಾತ್ರಕ್ಕೆ ರೊಮೇನಿಯಾದ ಐತಿಹಾಸಿಕ ವ್ಯಕ್ತಿ ವ್ಲಾಡ್ ದಿ ಇಂಪಾಲರ್ ಜೊತೆ ಒಂದು ಸಂಬಂಧವಿದೆ. ವ್ಲಾಡ್ ವ್ಯಾಲಿಚಿಯಾ ಪ್ರದೇಶದ ರಾಜನಾಗಿದ್ದ. ಅವನ ಕ್ರೂರ ಶಿಕ್ಷೆಗಳ ಕಾರಣದಿಂದಾಗಿ ಅವನಿಗೆ ಇಂಪಾಲರ್ ಎಂಬ ಹೆಸರು ಪ್ರಸಿದ್ಧವಾಯಿತು. ನಂತರ ಡ್ರ್ಯಾಕುಲಾ ಎಂಬ ಸಾಹಿತ್ಯಿಕ ಪಾತ್ರದೊಂದಿಗೆ ಅವನ ಹೆಸರು ಬೆರೆತು ಹೋಯಿತು. ಆದರೆ ಬ್ರ್ಯಾನ್ ಕ್ಯಾಸಲನ್ನು ನೇರವಾಗಿ ವ್ಲಾಡ್ನ ನಿಜವಾದ ಕೋಟೆ ಅಥವಾ ಡ್ರ್ಯಾಕುಲಾನ ನಿಜವಾದ ಕೋಟೆ ಎಂದು ಹೇಳುವುದು ಸರಿಯಲ್ಲ. ಇದೇ ಇತಿಹಾಸ ಮತ್ತು ಲೆಜೆಂಡ್ ನಡುವಿನ ದೊಡ್ಡ ವ್ಯತ್ಯಾಸವಾಗಿದೆ. ಫ್ಯಾಕ್ಟ್ ನಂಬರ್ 8. ವಿಶ್ವದ ಅತ್ಯಂತ ಭಾರವಾದ ಕಟ್ಟಡ. ಇದು ರೊಮೇನಿಯಾದ ಅತ್ಯಂತ ಅಚ್ಚರಿ ಸಂಗತಿಗಳಲ್ಲಿ ಒಂದಾಗಿದೆ. ರೊಮೇನಿಯಾದ ರಾಜಧಾನಿ ಬುಕಾರೆಸ್ಟ್ನಲ್ಲಿ ಇರುವ ಪ್ಯಾಲೇಸ್ ಆಫ್ ದಿ ಪಾರ್ಲಿಮೆಂಟ್ ವಿಶ್ವದ ಅತ್ಯಂತ ಭಾರವಾದ ಕಟ್ಟಡ ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಿಸಿದೆ. ಈ ಕಟ್ಟಡದಲ್ಲಿ ಬಳಸಿರುವ ಸ್ಟೀಲ್ ಮತ್ತು ಬ್ರೋನ್ಸ್ ಇವುಗಳೇ ಸುಮಾರು 7 ಲಕ್ಷ ಟನ್ಗಳಷ್ಟಾಗಿದೆ. ಸುಮಾರು 10 ಲಕ್ಷ ಕ್ಯೂಬಿಕ್ ಮೀಟರ್ನಷ್ಟನ್ನು ಮಾರ್ಬಲನ್ನು ಇಲ್ಲಿ ಬಳಸಲಾಗಿದೆ ಮತ್ತು ಕಟ್ಟಡದ ನಿರ್ಮಾಣ 1984ರಲ್ಲಿ ಆರಂಭವಾಗಿತ್ತು. ಕಟ್ಟಡದ ಗಾತ್ರ ಎಷ್ಟು ದೊಡ್ಡದಿದೆ ಅಂದರೆ ಇದರ ಒಟ್ಟು ಫ್ಲೋರ್ ಏರಿಯಾ ಸುಮಾರು 3.4 ಲಕ್ಷ ಸ್ಕ್ವೇರ್ ಮೀಟರ್ಸ್ನಷ್ಟಿದೆ. ಅಂದರೆ ಇದು ಸಾಮಾನ್ಯ ಪಾರ್ಲಿಮೆಂಟ್ ಕಟ್ಟಡವಲ್ಲ, ಒಂದು ಬೃಹತ್ ಆರ್ಕಿಟೆಕ್ಚರಲ್ ಜೈಂಟ್ ಆಗಿದೆ. ಫ್ಯಾಕ್ಟ್ ನಂಬರ್ 7. ಯುರೋಪಿನ ಅತಿದೊಡ್ಡ ಮತ್ತು ಸಂರಕ್ಷಿತ ಡೆಲ್ಟಾಗಳಲ್ಲಿ ಒಂದು. ನೀವು ಪಕ್ಷಿಪ್ರಿಯರಾಗಿದ್ದರೆ ಈ ಸಂಗತಿ ನಿಮಗೆ ತುಂಬಾ ಇಷ್ಟವಾಗಬಹುದು. ಡ್ಯಾನೂಬ್ ನದಿ ಬ್ಲ್ಯಾಕ್ ಸೀಗೆ ಸೇರುವ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಡ್ಯಾನೂಬ್ ಡೆಲ್ಟಾ ಯುರೋಪ್ನ ಅತಿದೊಡ್ಡ ಮತ್ತು ಅತ್ಯುತ್ತಮವಾಗಿ ಸಂರಕ್ಷಿಸಲ್ಪಟ್ಟ ರಿವರ್ ಡೆಲ್ಟಾಗಳಲ್ಲಿ ಒಂದಾಗಿದೆ. ಇಲ್ಲಿ ನೂರಾರು ಸರೋವರಗಳು, ಮಾರ್ಷಸ್ ಮತ್ತು ವಾಟರ್ ವೇಸ್ಗಳಿವೆ. ಯುನೆಸ್ಕೋ ಪ್ರಕಾರ ಡ್ಯಾನೂಬ್ ಡೆಲ್ಟಾದಲ್ಲಿ 300ಕ್ಕೂ ಹೆಚ್ಚು ಪಕ್ಷಿಗಳ ಪ್ರಭೇದಗಳಿವೆ ಮತ್ತು 45ಕ್ಕೂ ಹೆಚ್ಚು ಫ್ರೆಶ್ ವಾಟರ್ ಮೀನುಗಳು ಕಂಡುಬರುತ್ತವೆ. ಅದಕ್ಕಾಗಿಯೇ ಈ ಪ್ರದೇಶ ಬರ್ಡ್ ವಾಚರ್ಗಳಿಗೆ ಮತ್ತು ನೇಚರ್ ಲವರ್ಗಳಿಗೆ ಅದ್ಭುತ ತಾಣವಾಗಿದೆ. ಫ್ಯಾಕ್ಟ್ ನಂಬರ್ 6. ಅಂಡರ್ಗ್ರೌಂಡ್ನಲ್ಲಿ ಒಂದು ಮಾಯಾ ನಗರ. ಈಗ ನಾವು ನೆಲದ ಮೇಲಿಂದ ನೆಲದ ಕೆಳಗೆ ಹೋಗೋಣ. ರೊಮೇನಿಯಾದ ಟರ್ಡ್ ಸಾಲ್ಟ್ ಮೈನ್ ಒಂದು ಸಾಮಾನ್ಯ ಉಪ್ಪಿನ ಗಣಿ ಅಲ್ಲ. ಭೂಮಿ ಆಳದಲ್ಲಿ ನಿರ್ಮಾಣವಾಗಿರುವ ಈ ಸ್ಥಳ ಒಂದು ರೊಮೇನಿಯನ್ನ ಪ್ರಮುಖ ಟೂರಿಸ್ಟ್ ಅಟ್ರಾಕ್ಷನ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಅಂಡರ್ಗ್ರೌಂಡ್ ಗ್ಲೇಸಿಯರ್ಸ್, ವಿಶಾಲ ಚೇಂಬರ್ಸ್ ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ವಿಶಿಷ್ಟ ಅಂಡರ್ಗ್ರೌಂಡ್ ಸ್ಪೇಸಸ್ ಕೂಡ ಇವೆ. ಅಚ್ಚರಿಯ ವಿಷಯವೆಂದರೆ ಮೈಕಲ್ ಟ್ರಾವೆಲ್ ಗೈಡ್ ಕೂಡ ಟರ್ಡ್ ಸಾಲ್ಟ್ ಮೈನ್ಗೆ 2 ಮೈಕಲ್ ಸ್ಟಾರ್ಗಳನ್ನು ಸಹ ನೀಡಿದ್ದಾರೆ. ಅಂದರೆ ಭೂಮಿಯ ಕೆಳಗೆ ಇಂಥ ಅದ್ಭುತ ಜಗತ್ತು ಇರುವುದು ನೀವು ಕೂಡ ಊಹಿಸಲು ಸಾಧ್ಯವಿಲ್ಲ. ಫ್ಯಾಕ್ಟ್ ನಂಬರ್ 5. ಯುರೋಪ್ನಲ್ಲಿ ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟಿಂಗ್ಗೆ ಮುಂಚೂಣಿ. 1884ನೇ ವರ್ಷ. ಜಗತ್ತು ಇನ್ನೂ ವಿದ್ಯುತ್ ಬೆಳಕಿನ ಯುಗಕ್ಕೆ ಸಂಪೂರ್ಣವಾಗಿ ಪ್ರವೇಶ ಮಾಡದ ಕಾಲ. ಆದರೆ ರೊಮೇನಿಯಾದ ಟಿಮಿಸೋವಾರ್ ನಗರದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. 1884ರಲ್ಲಿ ಟಿಮಿಸೋವಾರದಲ್ಲಿ ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟಿಂಗ್ ವ್ಯವಸ್ಥೆ ಆರಂಭವಾಯಿತು. ರೊಮೇನಿಯಾದ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಕಂಪನಿ ಟ್ರಾನ್ಸ್ ಎಲೆಕ್ಟ್ರಿಕಾ ಇದು ಕೂಡ ಟಿಮಿಸೋರಾದ ಯುರೋಪ್ನಲ್ಲೇ ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟಿಂಗ್ಗೆ ಅಳವಡಿಸಿದ ಮೊದಲ ನಗರ ಎಂದು ದಾಖಲಿಸಿದೆ. ಅಂದರೆ ರಾತ್ರಿಯ ರಸ್ತೆಯಲ್ಲಿ ಎಲೆಕ್ಟ್ರಿಕಲ್ ಲೈಟ್ಸ್ ಬೆಳಗುವುದನ್ನು
ಕಂಡ ಯುರೋಪ್ನ ಮೊದಲ ನಗರಗಳಲ್ಲಿ ಟಿಮಿಸೋರ ಪ್ರಮುಖ ಸ್ಥಾನ ಪಡೆದಿತ್ತು. ಫ್ಯಾಕ್ಟ್ ನಂಬರ್ 4, ಯುರೋಪ್ನ ದೊಡ್ಡ ಬ್ರೌನ್ ಬಿಯರ್ಗಳ ಪಾಪ್ಯುಲೇಷನ್ಗಳಲ್ಲಿ ಒಂದು. ರೊಮೇನಿಯಾದ ಕಾರ್ಪೇಥಿಯನ್ ಪರ್ವತಗಳು ಕೇವಲ ಸುಂದರ ಪರ್ವತಗಳಲ್ಲ, ಅವು ಯುರೋಪ್ನ ಬ್ರೌನ್ ಬಿಯರ್ ಪಾಪ್ಯುಲೇಷನ್ಗೆ ಒಂದು ಪ್ರಮುಖ ಆಶ್ರಯ ತಾಣವಾಗಿವೆ. ರೊಮೇನಿಯಾದಲ್ಲಿ ಬ್ರೌನ್ ಬಿಯರ್ಗಳ ಸಂಖ್ಯೆ ಯುರೋಪ್ನಲ್ಲಿ ಅತಿದೊಡ್ಡ ಪಾಪ್ಯುಲೇಷನ್ಗಳಲ್ಲಿ ಒಂದಾಗಿದೆ. 2025 ಪ್ರಕಾರ ರೊಮೇನಿಯನ್ ಎನ್ವಿರಾನ್ಮೆಂಟ್ ಸ್ಟಡಿಯ ಕುರಿತು ರೇಡಿಯೋ ರೊಮೇನಿಯಾ ಇಂಟರ್ನ್ಯಾಷನಲ್ ವರದಿ ಮಾಡಿದಂತೆ ದೇಶದಲ್ಲಿ ಸುಮಾರು 12,000 ಬಿಯರ್ಗಳು ಇರುವುದಾಗಿ ಅಂದಾಜಿಸಲಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಇಷ್ಟು ದೊಡ್ಡ ಬಿಯರ್ ಪಾಪ್ಯುಲೇಷನ್ ಇರುವುದರಿಂದ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಜೊತೆಗೆ ಜನರ ಸುರಕ್ಷತೆಯನ್ನು ಸಮತೋಲನಗೊಳಿಸುವುದು ಸಹ ಬಹಳ ಮುಖ್ಯ. ಫ್ಯಾಕ್ಟ್ ನಂಬರ್ 3, ಟ್ರಾನ್ಸ್ಫಗಾರಸನ್ ಮೋಡಗಳ ಮಧ್ಯೆ ಸಾಗುವ ರಸ್ತೆ. ಈಗ ನೀವು ನೋಡಲಿತ್ತಿರುವ ದೃಶ್ಯ ರೊಮೇನಿಯಾದ ಅತ್ಯಂತ ಅದ್ಭುತ ರಸ್ತೆಗಳಲ್ಲಿ ಒಂದು, ಅದುವೇ ಟ್ರಾನ್ಸ್ಫಗಾರಸನ್ ರೋಡ್. ಈ ರಸ್ತೆ ಕಾರ್ಪಥಿಯನ್ ಪರ್ವತಗಳ ಫಗಾರಸ್ ರೇಂಜ್ನನ್ನು ದಾಟಿ ಸಾಗುತ್ತದೆ. 106 ಹಾರ್ಫಿನ್ ಬೆಂಡ್ಗಳು, ಪರ್ವತಗಳು, ಟನಲ್ಸ್ಗಳು ಮತ್ತು ಬ್ರೀತ್ ಟೇಕಿಂಗ್ ವ್ಯೂಸ್ಗಳನ್ನು ಈ ರಸ್ತೆ ಹೊಂದಿದೆ. ರಸ್ತೆ ಬೆಲಾ ಲೇಕ್ ಬಳಿ ಸುಮಾರು 2042 ಮೀಟರ್ ಎತ್ತರ ತಲುಪುತ್ತದೆ. ಸುಮಾರು 150 ಕಿಲೋಮೀಟರ್ ಉದ್ದದ ಈ ರಸ್ತೆ ಟ್ರಾನ್ಸಲ್ವೇನಿಯಾ ಮತ್ತು ಮೌಂಟೇನಿಯಾ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಆದ್ದರಿಂದ ಇದನ್ನು ಹಲವರು ರೋಡ್ ಟು ದಿ ಕ್ಲೌಡ್ಸ್ ಎಂಬ ರೀತಿ ಕರೆಯುತ್ತಾರೆ. ಕಾರಿನಲ್ಲಿ ಪ್ರಯಾಣಿಸುವವರಿಗೆ ಇದು ಕೇವಲ ರಸ್ತೆ ಅಲ್ಲ, ಒಂದು ಸಂಪೂರ್ಣ ಅಡ್ವೆಂಚರ್ ಆಗಲಿದೆ. ಫ್ಯಾಕ್ಟ್ ನಂಬರ್ 2, ಸಿಗಿಸೋವಾರ ಜೀವಂತ ಮಧ್ಯಯುಗದ ನಗರ. ರೊಮೇನಿಯಾದ ಟ್ರಾನ್ಸಲ್ವೇನಿಯಾ ಪ್ರದೇಶದಲ್ಲಿ ಒಂದು ನಗರವಿದೆ, ಅದರ ಹೆಸರು ಸಿಗಿಸೋವಾರ. ಇಲ್ಲಿ ಮಧ್ಯಯುಗದ ಕೋಟೆಗೂಡಿಗಳು, ಬಣ್ಣ ಬಣ್ಣದ ಮನೆಗಳು ಮತ್ತು ಹಳೆಯ ಕ್ಲಾಕ್ ಟವರ್ಗಳು ಇಂದಿಗೂ ನಗರದ ವಿಶೇಷತೆಯನ್ನು ಉಳಿಸಿಕೊಂಡಿವೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ರೊಮೇನಿಯಾ ಸಿಗಿಸೋವಾರ ಹಿಸ್ಟೋರಿಕ್ ಸೆಂಟರ್ ಕೂಡ ಸ್ಥಾನ ಪಡೆದುಕೊಂಡಿದೆ. ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ವ್ಲಾಡ್ ದಿ ಇಂಪಾಲರ್ ಇಲ್ಲಿ ಸುಮಾರು 1431 ವೇಳೆಯಲ್ಲಿ ಜನಿಸಿದ್ದನೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಡ್ರ್ಯಾಕುಲಾ ಲೆಜೆಂಡ್ಗೆ ಸಂಬಂಧಿಸಿದಂಥ ಇತಿಹಾಸವನ್ನು ಹುಡುಕುವವರಿಗೆ ಸಿಗಿಸೋವಾರ ಬಹಳ ಮುಖ್ಯವಾದ ಸ್ಥಳವಾಗಬಹುದು. ಫ್ಯಾಕ್ಟ್ ನಂಬರ್ 1, ರೊಮೇನಿಯಾ ಪ್ರಕೃತಿ, ಇತಿಹಾಸ, ಡ್ರ್ಯಾಕುಲಾ ಎಲ್ಲವೂ ಒಂದೇ ದೇಶದಲ್ಲಿ. ರೊಮೇನಿಯಾದ ವಿಶೇಷತೆ ಒಂದೇ ಒಂದು ರೆಕಾರ್ಡ್ ಅಥವಾ ಒಂದೇ ಒಂದು ಟೂರಿಸ್ಟ್ ಅಟ್ರಾಕ್ಷನಲ್ಲಿ ಇಲ್ಲ. ಒಂದೇ ಒಂದು ದೇಶದಲ್ಲಿ ಇಷ್ಟು ವಿಭಿನ್ನ ಜಗತ್ತುಗಳು ಸೇರಿಕೊಂಡಿರುವುದರಿಂದ ಅದರ ವಿಶೇಷತೆ ದೊಡ್ಡದಾಗಿದೆ. ಒಂದು ಕಡೆ ಕಾರ್ಪಥಿಯನ್ ಮೌಂಟೇನ್ಸ್, ಮತ್ತೊಂದು ಕಡೆ ಬ್ಲ್ಯಾಕ್ ಶೀ, ಅದರ ನಡುವೆ ಡ್ಯಾನುಬ್ ಡೆಲ್ಟಾ. ಟ್ರಾನ್ಸಲ್ವೇನಿಯಾದಲ್ಲಿ ಮಾಲ್ಡೀವ್ಸ್ ಕ್ಯಾಸಲ್ ಮತ್ತು ಡ್ರ್ಯಾಕುಲಾ ಲೆಜೆಂಡ್. ಬುರೆಕಾಶ್ನಲ್ಲಿ ವಿಶ್ವದ ಅತ್ಯಂತ ಭಾರವಾದ ಪಾರ್ಲಿಮೆಂಟ್ ಬಿಲ್ಡಿಂಗ್ ಮತ್ತು ನೆಲದ ಕೆಳಗೆ ಟರ್ಡ್ ಸಾಲ್ಟ್ ಮೈನ್. ಅಂದರೆ ರೊಮೇನಿಯಾ ಕೇವಲ ಡ್ರ್ಯಾಕುಲಾ ದೇಶವಲ್ಲ, ಇದು ಇತಿಹಾಸ, ಪ್ರಕೃತಿ, ವಿಜ್ಞಾನ, ಆರ್ಕಿಟೆಕ್ಚರ್ ಮತ್ತು ಲೆಜೆಂಡ್ ಎಲ್ಲವನ್ನೂ ಒಂದೇ ಕಡೆ ಸೇರಿಕೊಂಡಿರುವ ಅದ್ಭುತ ದೇಶವಾಗಿದೆ. ಹಾಗಾದರೆ ಸ್ನೇಹಿತರೆ, ಡ್ರ್ಯಾಕುಲನ ಕಥೆಯಿಂದ ವಿಶ್ವದ ಅತ್ಯಂತ ಭಾರವಾದ ಕಟ್ಟಡದವರೆಗೆ ರೊಮೇನಿಯಾ ನಿಜಕ್ಕೂ ಆಶ್ಚರ್ಯಗಳಿಂದ ತುಂಬಿರುವ ದೇಶ. ನಿಮಗೆ ಈ 10 ಅದ್ಭುತ ಸಂಗತಿಗಳಲ್ಲಿ ಯಾವುದು ಆಶ್ಚರ್ಯವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಪ್ರಪಂಚದ ಅದ್ಭುತ ಸಂಗತಿಗಳನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳಲು ಸೀಕ್ರೆಟ್ ಸಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ದೇಶದ ರಹಸ್ಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.